ಆದಷ್ಟು ಬೇಗ ಐಟಿ ಕಂಪನಿಗಳು ಪಾರು ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈಗ ಪ್ರತಿಭಟನೆ ಮಾಡಲಾಗ್ತದೆ. ಈಗ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ. ಧನ್ಯವಾದಗಳು ಸರ್. ನಿಮ್ ಏನ್ ಬೇಡಿಕೆ ಇದೆ? ಬೆಳಗಾವಿಯಲ್ಲಿ ಐಟಿ ಕಂಪನಿಗಳು ಮಾಡ್ಬೇಕು ಅಂತ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ. ಯಾಕಂದ್ರೆ ಬೆಳಗಾವಿಯಿಂದ ಸುಮಾರು 20,000 ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬೆಂಗಳೂರು, ಪುಣೆ ಅಂತ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಐಟಿ ಕಂಪನಿಗಳು ಇಲ್ಲ. ಇದರಿಂದ ಎಷ್ಟೋ ಜನ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಬಿಟ್ಟು ಇಲ್ಲಿ ಕೊರತಾ ಕೂತ್ಕೊಂಡಿದ್ದಾರೆ. ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾ ಇಲ್ಲಿ ತಂದೆ ತಾಯಿನ ಮರಿತಾ ಇದ್ದಾರೆ. ಹಾಗಾಗಿ ಬೆಳಗಾವಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬೆಳಗಾವಿಯ ಐಟಿ ಕಂಪನಿಗಳ ಆಗುವುದು ಅತ್ಯವಶ್ಯಕವಾಗಿದೆ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಬೆಳಗಾವಿಯ ಯುವಕರಿಗೆ, ಬೆಳಗಾವಿಯ ಕನ್ನಡಿಗರಿಗೆ ಇಲ್ಲೇ ಕೆಲಸ ಸಿಗುವಂತ ಕೆಲಸ ಆಗ್ಬೇಕಂದ್ರೆ ಬೆಳಗಾವಿಯ ಐಟಿ ಕಂಪನಿಗಳನ್ನ ಮಾಡೋಕ್ಕಾಗಿ ಅವರು ಸೂಕ್ತ ಕ್ರಮವನ್ನು ತಗೊಳ್ಬೇಕು. ಇಲ್ಲವರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಉಪವಾಸ ಸತ್ಯಾಗ್ರಹವನ್ನ ಸಹ ಮಾಡೋಕ್ಕೆ ನಾವು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧ ಇದೀವಿ. ಪ್ರಾಣ ಹೋದ್ರೂ ಸಹ ನಾವು ಐಟಿ ಕಂಪನಿಗಳ ಬೆಳಗಾವಿಯಲ್ಲಿ ಮಾಡೇ ಇರ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇದೆಷ್ಟು ಏನಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೆಳಗಾವಿಯಲ್ಲಿ ಆದಷ್ಟು ಬೇಗ ಐಟಿ ಕಂಪನಿಗಳು ಪಾರು ಮಾಡುವಂತೆ ಒತ್ತಾಯ ಮಾಡಲಾಗಿದೆ. ಪಾಯಿಂಟ್ ಬ್ಯೂರೋ ಹೆಂಗ್ ಬೇಡ್ರಿ ಸರ್ ಸಮೋಸ ಅಭಿಲಾಷ ಹೆಂಗ್ರಿ ಸಮೋಸ ಜನರಿಗೆ ನಮ್ಮ ಯಾರ್ಯಾರು ಜನರು ಇನ್ನೊಬ್ಬರಿಪ್ಪ ಇನ್ನೊಬ್ಬರಿ ಬೆಳಗಾವಿಯಲ್ಲಿ ಐಟಿ ಕಂಪನಿಗಳು ಕಂಪನಿಗಳು ಬೆಳಗಾವಿ ಐಟಿ ಕಂಪನಿಗಳು ಬೇಕೇ ಬೇಕು, ಬೇಕೇ ಬೇಕು. ಬೆಳಗಿನವರೆಗೂ ಹೋರಾಟ. ಸರ್ಕಾರಕ್ಕೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ. ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ